ಎಲ್ಲರ ಶ್ರಮ ಆರ್ಥಿಕತೆ ಎಲ್ಲ ನಮಗೂ ಬರ್ತದ. ಆದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟದ ಅನ್ನೋದು ನನಗೂ ಸ್ವಲ್ಪ ಅನುಭವ ಅದ. ಆದ ಕಾರಣ ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ. ಇವತ್ತಿನ ದಿವಸ ಈ ಕಲಿಯುಗದೊಳಗೆ ಯಾರಿಗೂ ಕೊರತಿಲ್ಲ. ಎಲ್ಲರೂ ನಾ ಭಾರಿ ಅನ್ನೋರು ಒಟ್ಟೂರು ನಾ ಭಾರಿ ಅನ್ನೋರು ಹತ್ತಿರ ಸ್ವಾಭಿಮಾನ ಯಾವುದೂ ಇಲ್ಲ. ಯಾಕಂದ್ರೆ ನಾ ಭಾರಿ ಅನ್ನೋಕ್ಕಾದ್ರೆ ಶ್ರಮ ಇಲ್ಲ, ದುಡಿತಿಲ್ಲ. ಎಲ್ಲಿರೋ ಬಂದ ಮೈಯೊಳಗೆ ನನ್ನ ಮೈಯೊಳಗೆ ಕೋಪ ಬಂತಂದ್ರೆ ನನ್ನವರು ಪ್ರೀತಿ, ವಿಶ್ವಾಸ, ಅಭಿಮಾನ ಬಹುಶಃ ಕಡಿಮೆ ಆಗ್ತಾವ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂಥದ್ದನ್ನ ಈ ವೇದಿಕೆಗಳು ಕೆಲಸ ಮಾಡ್ತಾವ. ಬಹಳ ಅದ್ಭುತವಾದ ವೇದಿಕೆಯು ಪರಿಣಾಮ ಬೀರ್ತಾವ. ನೋಡ್ರಿ, ಇಷ್ಟು ಜನ ಇವತ್ತು ಇಲ್ಲಿ ಇದ್ದಂತ ಗಳಿಗೆ ಏನೇನೋ ಕೆಲಸ ಇರ್ತಾವ, ವೈಯಕ್ತಿಕ ಕೆಲಸ ಇರ್ತಾವ ಮತ್ತು ಸಮಾಜಿಕ ಕೆಲಸ ಇರ್ತಾವ, ಬದುಕಿರ್ತದ. ಅದನ್ನ ಬದುಕನ್ನ ಬದಿಗೊತ್ತಿ ಕಾರ್ಯಕ್ರಮ ಬಂದು ಕೂತು ತಾವೇನ ಪ್ರೋತ್ಸಾಹ ನೀಡುವಂತ ಮನಸ್ಸಲ್ಲ. ಈ ಎಲ್ಲ ಮನಸ್ಸುಗಳು ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳಿ, ನಾನು ಏನೂ ಅಲ್ಲ ಆದ್ರೂ ಕೂಡ ಅವ್ರು ಯಾಕೆ ಹಂಗ ನನ್ನ ತಿಳ್ಕೊಂಡಾದ್ರು ಗೊತ್ತಿಲ್ಲ. ಅವರು ಒಂದು ಈ ಋಣ ತೀರ್ಸ ಸಮಯ ಬಂದ ನಾ ಇಲ್ಲಿ ಎರಡು ಮಾತಾಡ್ತವ್ರದ್ದು ದಯವಿಟ್ಟು ಕ್ಷಮೆ ಇರಲಿ. ನಾವು ಭಾಷಣಕಾರರಲ್ಲ, ಏನಿದ್ದು ಮಾತಾಡುವಂಥವ್ರು ದಯವಿಟ್ಟು ವೇದಿಕೆ ಮೇಲೆ ಹಿರಿಯರು ಕ್ಷಮಿಸ್ಬೇಕು. ಯಾಕಂದ್ರೆ ನಾವು ಭಾಷಣ ಬರುವುದಿಲ್ಲ. ಇನ್ನ ಏನಾರ ಹಾಡನ್ರಿ, ಬಾರ್ಸನ್ರಿ, ಕುಣಿ ಏನ್ರಿ, ಏನಾದ್ರು ಮಾಡ್ರಿ, ಅಭಿನಯ ಮಾಡೋದು ಮಾಡ್ತೀವಿ. ಆದ್ರೆ ಇಲ್ಲ. ಆದ್ರೂ ಕೂಡ ಮನದೊಳಗಿದ್ದಂಥ ಸಂಘಟನೆ ಮಾಡಿದ್ರೆ ಬಂದವ್ರ ಬಗ್ಗೆ ಎರಡು ಒಳ್ಳೆ ಮಾತಾಡಬೇಕಂತ ವಿಷಯ ಅಷ್ಟೇ ನಮ್ಮ ಕಡೆ. ಇತ್ತೀಚಲಾಗಿ ನಮ್ಮ ದೇಶದೊಳಗ ಈ ನಾಡು, ನುಡಿ, ದೇಶಭಕ್ತಿ, ಸಾಮಾಜಿಕ ಚಿಂತನೆ ಮುಂತಾದ ಸೂಕ್ಷ್ಮತೆಗಳು ಕಡಿಮೆ ಆಗ್ಲಿಕ್ಕೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಕಾರಣಗಳು ಬೇಕಾದಷ್ಟು. ಆದ್ರೂ ಕೂಡ ಇಂಥ ಗದ್ದಲ ಮಧ್ಯೆ ಈ ವೇದಿಕೆಗಳು ಬಹಳ ಉತ್ತಮ ಕೆಲಸ ಮಾಡ್ತಾವ. ನೋಡಿ, ನೀವು ಭಾಷೆ ಪ್ರತಿ 18 ಕಿಲೋಮೀಟರ್ಗೊಮ್ಮೆ ಬರಕಾಗ್ತದೆ. ಜಮಖಂಡಿಗೆ ಹೋಗಿ ಕೊಡ್ತೀನೋ, ಮಾಡ್ತೀನೋ, ತಿಂತೀನೋ, ಉಣ್ತೀನೋ, ನೋವು ಹೊರ ಬರ್ತದ. ಜಮಖಂಡಿಗೆ ಹೋಗಿ ನೋವು ಇಲ್ಲ ಅಂದ್ರೆ ಅದು ಭಾಷೆನೇ ಅವ್ರು ಕೊಡ್ತೀನೋ ಮಾಡ್ತೀನೋ ನಾವು ಜಮಖಂಡಿ ಅವ್ರಿಗೆ. ಗುಲ್ಬರ್ಗ ಪಲ್ಬರ್ಗ ಮಾಡಾಗೋ, ಆಮೇಲೆ ಬೀದರ್ ಹೋಗಿ ಪ್ರತಿ ಕ್ಷೇತ್ರಕ್ಕೆ ನಾವು ಜೀವನ ಹೋದ್ವಿ ಅಂದ್ರೆ ಭಾಷೆ, ಆಹಾರ ಮತ್ತು ಉಡುಪು ತೊಡುಪು ಎಲ್ಲ ಬದಲಾವಣೆ ಆಗ್ತದೆ, ನಿಮಗೆ ಬರ್ತದೆ. ಆದ ಕಾರಣ ಇದರ ಮಧ್ಯೆ ನಮ್ಮತನ, ನಮ್ಮ ನಾಡು, ನಮ್ಮ ದೇಶ, ನಮ್ಮ ಭಾಷೆ ಬೆಳೆಸುವಂತಹ ಈ ಚಟುವಟಿಕೆವಲ್ಲ ಇವು ಬೇಕು. ಇವತ್ತು ನಾವು ನೀವು ಬಹುಶಃ ಇಲ್ಲಿ ಹಿರಿಯರು ಹೇಳ್ತಿದ್ದೀರಿ, ಹುಡುಗರಿಗೆ ನೋಡ್ರಿ ಈ ಭಾಷೆದ ಬಗ್ಗೆ, ಕನ್ನಡ ಚಟುವಟಿಕೆಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಇವತ್ತು ಸಾಲಿ ಅಡ್ಮಿಷನ್ ತಗೊಳ್ರಿ. ನೀವು ಒಂದು ಸಣ್ಣ ಉದಾಹರಣೆ, ಅಡ್ಮಿಷನ್ ಕೊಂಡ್ರೆ ಇಂಗ್ಲಿಷ್ ಶಾಲೆಯಲ್ಲಿ ಬಿಲ್ಡಿಂಗ್ ಎಲ್ಲಿ ದೊಡ್ಡದದ, ಮೋಟ್ರ್ ಎಲ್ಲಿ ಉದ್ದನ ದೊಡ್ಡದವ, ಡ್ರೆಸ್ ಎಲ್ಲಿ ಭಾರಿ ಅದ, ಅಲ್ಲಿ ಟೀಚರ್ಸ್ ಹೆಂಗಿದಾರ, ಅಲ್ಲಿ ಡೊನೇಷನ್ ಎಷ್ಟದ, ಇಷ್ಟೆಲ್ಲ ನೋಡ್ಕೊಂಡು ಸರ್ಕಾರಿ ಹಂಗೆ ಹೋಗಲ್ಲ ಸಾಲ ಇದೆ. ಆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಭಯಂಕರ ಹೈಫೈ ಶಾಲೆ ತಪ್ಪಲ್ಲ, ಪಾಲಕರ ಆಶೆ ಇರ್ತದೆ. ನಾವು ಕಷ್ಟಪಟ್ಟಿವಿ, ನನ್ನ ಮಕ್ಕಳು ಹೊಲ ಶಾಲೆ ಹೋಗ್ಲಿ ಅಂತ, ಅದು ಹೋಗಿ ಅಲ್ಲಿ ಹೋಗ್ಬೇಡ್ರಿ ಅಂತ ನಾ ಹೇಳಕತ್ತಲ್ಲ. ಇದ್ದಾಗ ಶಾಲೆ ತಗೋರು ಬಂದು ಕೊಡ್ಬೇಡಿ, ಮತ್ತೆ ಹೋಗೋರಿಗೆ ಬೇಡ ಅನ್ನಂಗಿಲ್ಲ. ಮೊದಲು ನಮ್ಮದು ಅನ್ನುವಂಥದ್ದನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ಬೆಳವಣಿಗೆಯಲ್ಲಿ ನಮ್ಮ ಕುಟುಂಬ, ನಮ್ಮ ಜೀವನ, ನಮ್ಮ ಸಮಾಜ ಬೆಳೆಸುವಂತ ಆದ್ಯ ಕರ್ತವ್ಯ ಎಲ್ಲರ ಮೇಲೆ ಅನ್ನುವಂಥದ್ದು ಒಂದು ವೈಯಕ್ತಿಕ ಅಭಿಪ್ರಾಯದೊಂದಿಗೆ ಇನ್ನೂ ಬಹಳಷ್ಟು ಇನ್ನೂ ಅನೇಕ ಜನರು ಮಾತಾಡ್ಬಿಡ್ತಾರೆ. ಮಾತಾಡೋಣ ಬರಂಗಿಲ್ಲ ಅಂತೀರಿ, ಮತ್ತೆ ಕಡಿಲಿಗತ್ತಿಲ್ಲ ಅಂತ ಅಂದಿದ್ದೀರಿ. ಇಲ್ಲ, ಬಂದು ತಪ್ಪಿಗೆ ಋಣ ತೀರಿಸೋದ್ರೊಳಗೆ ಎರಡು ಮನುಷ್ಯನ ವಿಚಾರಗಳನ್ನ ಮಾಡಬೇಕು. ಇನ್ನೊಂದು ಉದಾಹರಣೆಯಿಂದ ಹೇಳ್ಬಿಡ್ತೀನಿ ನಿಮಗೆ. ಅವ್ರು ಏನೇನೋ ಭಯಂಕರ ಹಾಕ್ಬಿಟ್ಟಾರೆ, ಚಲನಚಿತ್ರ ನಟರು ಎಲ್ಲ ಅದು ಇದು ಅಂತ. ಏನೂ ಮಾಡಿಲ್ಲ. ನನ್ನ 35 ವರ್ಷ ಸರ್ವಿಸ್ ಮಾಡಿದ್ರು ಕೂಡ 35 ವರ್ಷ ಸ್ಟೇಡಿಯಂ ಆಕ್ಟಿವಿಟೀಸ್, 35 ವರ್ಷ ಸಂಗೀತ ಕಾರ್ಯಕ್ರಮಗಳು, 35 ವರ್ಷ ನವರಸ, 35 ವರ್ಷ ಮೈಸೂರು ದಸರಾ ಎಲ್ಲ 35 ವರ್ಷ ಮಾಡೇವಿ. ಸ್ಟೇಡಿಯಂ ಆಕ್ಟಿವಿಟೀಸ್ ಎಲ್ಲರೂ ಮಾಡೇವಿ. ಬಹುಶಃ ಅದರದೆಲ್ಲ ಕಲೆಕ್ಟ್ ಆಗಿ ಇವತ್ತು ನಾವು ಅವ್ರ ಕಾಡ್ಲಿಕ್ಕೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಅದಕ್ಕೆ ಯಾರೇ ವ್ಯಕ್ತಿ ಆಗಲಿ ಅದು ಸ್ವಲ್ಪ ಸಮಯ ತಗೋತದೆ. ಅನ್ನ ಆಗಬೇಕಾದ್ರೆ ಬೇಯಬೇಕಲ್ಲ, ಹಂಗ ನಮ್ಮ ಸಾಧನೆಗಳು, ಸಚ್ಚಾರಿತ್ರೆಗಳು, ನಮ್ಮ ನಡೆನುಡಿಗಳು ಕಲೆಕ್ಟ್ ಆಗುತ್ತದೆ. ಕಲೆಕ್ಟ್ ಇಲ್ರಿ, ನಮ್ಗೆ ಯಾರು ಕಳಂಗಿಲ್ಲ ಇಲ್ರಿ, ಯಾರು ನಮ್ಗೆ ಎಲ್ಲಿಯೂ ಪ್ರಶಸ್ತಿನೇ ಇಲ್ರಿ, ಅದು ಇಲ್ರಿ. ಈಗಂತೂ ತಮಗೆಲ್ಲ ಗೊತ್ತದ, ಹೆಸರ ವಾಸಿಯಾಗುದು, ಪ್ರಶಸ್ತಿಗಳು ಬರೋದು, ಅದ್ರ ಹಿನ್ನೆಲೆ ಈಗ ಏನ್ ನಡೀತದೆ ನಮ್ಗೆ ಗೊತ್ತ.
ಅದಕ್ಕೆ ಪುಣ್ಯಾತ್ಮರು ಏನೇ ಇರಲಿ ನಮ್ಗೆ ಏನಿಲ್ಲ ಅಂತ ಇಲ್ಲಿ ತನಕ ಬಂದಿವಿ. ಏನಾರ ಇಲ್ಲ ನಾವು ಗೋಣಿಚೀಲ ಫೋಟೋ ಎಲ್ಲ ಹಾಕೊಂಡು ಎಲ್ಲರ MLA MP ಕಾರ್ ಹಿಡಿದು ನನ್ನ ಪ್ರಸಿದ್ಧಿ ಕೊಡ್ರಿ ಹೋಗ್ಬೋದಾಗಿತ್ತು. ನಾವು ಅಡ್ಡಾಡಿ ಹೋಗಿಲ್ಲ, ಸತ್ಯವಾಗಿ ಹೇಳ್ತೀನಿ. ಪ್ರಾರಂಭದೊಳಗೆ ನಮಗೂ ಆಸೆ ಹುಟ್ಟಿತು, ಅಂದ್ರೆ ಅವಾರ್ಡ್ ಹೋಗ್ಬೇಕಿದ್ರೆ ನಾವು 3-4 ದೊಡ್ಡ ಚಪ್ಪಲಿ ಹೋಗ್ಬಿಟ್ಟು ನಾವು ಅಲ್ಲಿ ಜನ್ಮದ ನಮ್ಗೆ ಅವಾರ್ಡ್ ಇಲ್ಲ. ಹೋಗಿ ಬೆನ್ನ ಹತ್ತೋಕ್ಕಿಂತನೂ ಅವರು ನಮ್ಮನ್ನ ಕರಿವಂಗ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಎಲ್ಲ ನನ್ನ 35 ವರ್ಷ ಪರಿಸರ, ಸಂಗೀತ, ನಾಟಕ, ಅಭಿನಯ, ಸಿನಿಮಾ, ನಾನು ನಿವೃತ್ತಿ ಆದ ನಂತರ ಕನ್ನಡ 5 ಸಿನಿಮಾಗಳು. ಅತ್ಯಂತ ಹೆಮ್ಮೆಯ ವಿಷಯ ಅಂದ್ರೆ ನಿನ್ನೆ ಜಿ ಪಿಕ್ಚರ್ ಒಳಗೆ ಹಚ್ಚಿತ್ತು ರಂಗನಾಯಕ ಜಗ್ಗೇಶನ್ ಜೋಡಿ ಮಾಡುವಂತ ಅಭಿನಯ ಮಾಡುವಂತ ಯೋಗ ಸಿಕ್ತು. ಹೇಳುದಂದ್ರೆ ಜಿಲ್ಲೆಯೊಳಗೆ ನಾನು ಒಬ್ಬ ಸಣ್ಣ ತರ ಮಾಡಿ ಸಾಹಸ ಮಾಡಿ ಅಂತ ಹೇಳೋಕೆ ಅದ್ರ ಇನ್ನೇನು ತಂದು ಕುಡಿಸಾರಪ್ಪ ಅಂತ ನಿಮ್ಮ ಮನಸ್ಸಿನ ಹೋಗ್ಬಾರ್ದು. ಅದಕ್ಕೆ ಸಾಧನೆಗಳು ಸಾಕಷ್ಟು ಮಾಡಿ ವೈಯಕ್ತಿಕ ಯಾರಾದ್ರು ಬಂದರೂ ಕೂಡ ನಮ್ಮ ಆಲ್ಬಮ್ಗಳು ನಾವು ಮಾಡಿದ್ರೆ ಹೇಳ್ಕೊಂಡು ಇನ್ನಿಟ್ಟು ನಾವು ಶಕ್ತಿವಂತರಾಗಬಹುದು. ಹೋದ ವರ್ಷ ನಾವು ಕೂಡ ಜೀವದಾನ ಆಗಿದೆ ನಮ್ಗೆ ನಮ್ಮ ದಂಪತಿಗೆ. ಅದನ್ನ ಎಲ್ಲ ಕಡೆ ಯಾಕೆ ಹೇಳತ್ತಂದ್ರೆ ಕೆಲವರು ರಿಟೈರ್ಡ್ ಆದ್ಮೇಲೆ ಒಂದು ಕಾಕಿ ಚೀಲ, ಒಂದು ನೀರಿನ ಬಾಟ್ಲಿ, ಒಂದು ಹವಾಯಿ ಚಪ್ಪಲಿ ಹಾಕೊಂಡು ಕಟ್ಟಿರ್ತದ, ಕಟ್ಟಿಗೆ ಹೋಗಿ ಕೂತು ಪೆನ್ಷನ್ ಯಾಕೆ ಕೂತೀನಿ ಅದೇ ಏನ್ ಮಾಡ್ತಾನೆ ಇದು ಏನ್ ಬಂದು ಬರೀ ಅದನ್ನೇ ಮಾತಾಡ್ತಾರೆ. ಒಂದ್ 2 ಸಲ ಹೋಗಿ ನಾನು ರಿಟೈರ್ಡ್ ಆಗೋಣ ಹೋಗಿ ಕೊಡ್ಬೇಕಂತ ಅಲ್ಲಿ ಕೆಟ್ಟು ಬಿಡ್ತಾನೆ. ಮತ್ತೊಂದು ಹುಟ್ಟು ಬಂದೆ ನಾನು ಹೋಗಿ ಏನ್ ಮಾಡಿ ಬರೀ ಅದನ್ನೇ ಮಾತಾಡ್ತಾರಲ್ಲ, ಬ್ಯಾರೆ ಗೊತ್ತೇನೆ ಇಲ್ಲ. ನಾ ಅನ್ಕೊಂಡೆ ಅಲ್ಲ ಚಿಟ್ಟಿ ಬರಬೇಡ ಅಲ್ಲಿ ಹೇಳ್ತೀನಿ ಎಲ್ಲ. ನಾನು ರಿಟೈರ್ಡ್ ಆಗಿನಿ, ಅವ್ರು ರಿಟೈರ್ಡ್ ಹೋಗಿ ಕೂಡಿ ಇವ್ರು ಕೂಡ್ಲಿಕ್ಕೆ ಹೋಗ್ಬಿಡ್ತಾವೆ. ಯಾಕಂದ್ರೆ ಬರೀ ಹಳೆ ನೆನಪನ್ನೇ ಹೇಳೋದು ಅವ್ರು ತಪ್ಪಲ್ಲ, ಅನುಭವ ಮಾತಾಡ್ಕೋತಾರೆ. ಅದಕ್ಕೆ ಅದೆಲ್ಲ ಹೋಗಿ ಯುವಕರು ಜಾಗೃತಿ ಆಗ್ಬೇಕು, ಯುವಕರು ಆರೋಗ್ಯವಂತರಾಗಬೇಕು, ಯುವಕರು ತಾಯಿ ತಂದೆಯ ಸ್ಮರಣೆ, ನಮ್ಮ ದೇಶದ ಸಂಸ್ಕಾರ, ಸಂಪ್ರದಾಯ, ಭಾಷಾಭಿಮಾನ, ಮನೆಯ ಅಭಿಮಾನ, ನಾಡಿನ ಅಭಿಮಾನಗಳನ್ನ ಬೆಳೆದು ಪಾಶ್ಚಿಮಾತ್ಯತೆಯನ್ನು ಬದಿಬತ್ತಿ ನಾಡು ನುಡಿ ಇಟ್ಟುಕೊಂಡು ಸಂಸ್ಕೃತಿಗಳನ್ನು ಒಳಗೆ ಹಾಕೊಂಡು ಜೀವಂತ ಕಲ್ಪವೃಕ್ಷ ಆಗಿ ಒಂದು ವ್ಯಕ್ತಿತ್ವವಾಗಿ ಸಮಾಜ ನಾವು ಕಾಣ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಅನುಭವ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಮತ್ತು ಜೋಡೆ ಅಂತ ನಾನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ